ಜೈ ಗುರುದೇವ್. ನಮಸ್ತೆ. ವೆಲ್ಕಮ್ ಟು ಅರ್ಚನಾ ರಂಜನ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಎಲ್ಲ ವಿಡಿಯೋಗಳನ್ನು ನೋಡಿದಂತಹ, ಸಬ್ಸ್ಕ್ರೈಬ್ ಮಾಡಿದಂಥ, ಲೈಕ್, ಕಮೆಂಟ್, ಶೇರ್ ಮಾಡಿದ ಎಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ಇವತ್ತಿನ ವಿಡಿಯೋ ಆರ್ಟ್ ಆಫ್ ಪೇರೆಂಟಿಂಗ್ನ ಮೊದಲ ಹಂತ. ನಮ್ಮನ್ನು ನಾವು ಅರಿತುಕೊಳ್ಳುವುದು. ಪೋಷಕರಾಗಿ ನಮಗೆ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಆರ್ಟ್ ಆಫ್ ಪೇರೆಂಟಿಂಗಲ್ಲಿ ಯಾವಾಗಲೂ ಹೇಳುವಂಥದ್ದು ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳಿ ಅಂತ, ಚೈಲ್ಡ್ ಸೈಕಾಲಜಿ ಅಂತಾರೆ. ಚೈಲ್ಡ್ ಸೈಕಾಲಜಿಯ ಬಗ್ಗೆ ನಾವು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಚರ್ಚೆಯನ್ನು ಮಾಡೋಣ. ಇವತ್ತು ಮೊದಲನೇದಾಗಿ ಆ ಚೈಲ್ಡನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಆ ಮಕ್ಕಳನ್ನು ಬೆಳೆಸಲಿಕ್ಕೆ ನಮ್ಮನ್ನು ನಾವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೇವೆ, ನಮ್ಮನ್ನು ನಾವು ಎಷ್ಟು ಪರಿವರ್ತಿಸಿಕೊಳ್ತೇವೆ ಅನ್ನೋದು ಮುಖ್ಯ ಆಗುತ್ತೆ. ಆರ್ಟ್ ಆಫ್ ಪೇರೆಂಟಿಂಗ್ ಅನ್ನುವಂಥದ್ದು ಕಲೆ. ಇಲ್ಲಿ ಯಾವುದೇ ಒಂದು ಮಾಡ್ಯೂಲ್ ಇಲ್ಲ, ಯಾವುದೇ ಒಂದು ಕೋರ್ಸ್ ಇಲ್ಲ, ಹೀಗೆ ಇರಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಇಲ್ಲಿ ಪ್ರತಿಯೊಂದು ಮಗುವು ಕೂಡ ಒಂದು ಮಗುವಿಗಿಂತ ಇನ್ನೊಂದು ಮಗು ವಿಭಿನ್ನವಾದದ್ರಿಂದ ಪ್ರತಿ ಮಗುವಿನ ವಿಷಯದಲ್ಲೂ ಕೂಡ ನಮ್ಮ ವ್ಯಕ್ತಪಡಿಸುವ ಅಭಿಪ್ರಾಯಗಳಿರ್ಬೋದು, ನಾವು ಅನುಸರಿಸಬೇಕಾಗಿರುವಂಥ ವಿಷಯಗಳಿರ್ಬೋದು ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಇವತ್ತಿನ ಟಾಪಿಕ್ ಪರಿವರ್ತನೆ ಯಾರಲ್ಲಿ ಆಗಬೇಕು ಅಂತ. ನಾವು ಯಾವಾಗಲೂ ಪರಿವರ್ತನೆಯ ವಿಷಯ ಬಂದಾಗ ಬೇರೆಯವರನ್ನು ಹೇಳ್ತೇವೆ ಅಲ್ವಾ. ಕೇವಲ ಪೋಷಕರಾಗಿ ಅಲ್ಲ, ಮಕ್ಕಳ ವಿಷಯಕ್ಕೆ ಮಾತ್ರ ಅಲ್ಲ. ಎಲ್ಲ ಹಂತದಲ್ಲೂ ಹ್ಯೂಮನ್ ನೇಚರ್ ಏನಿರುತ್ತೆ, ನಮ್ಮ ಸೈಕಾಲಜಿ ಏನಿರುತ್ತೆ ಅಂತ ಹೇಳಿದರೆ, ಯಾವುದೋ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಕಾರಣಕರ್ತರನ್ನಾಗಿ ಮಾಡ್ತೇವೆ. ಅವರು ಹಾಗಿಲ್ಲ, ಅವ್ರು ಹಾಗಿದ್ದಿಲ್ಲ, ಅವರು ಸರಿ ಇಲ್ಲ, ಅದಕ್ಕೆ ನಾನು ಹೀಗಿದ್ದೇನೆ. ನನ್ನ ಗಂಡ ಸರಿ ಇದ್ದರೆ ನಾನು ಸರಿ ಇರ್ತಿದ್ದೆ, ನನ್ನ ಅತ್ತೆ ಮಾವ ಸರಿ ಇದ್ದಿದ್ರೆ ನಾನು ಸರಿ ಇರ್ತಾಯಿದ್ದೆ, ಅಥವಾ ನನ್ನ ತಂದೆ ತಾಯಿ ನನ್ನೊಟ್ಟಿಗೆ ಸರಿಯಾಗಿದ್ದಿದ್ರೆ ನಾನು ಸರಿ ಇರ್ತಾಯಿದ್ದೆ, ನನ್ನ ಬಾಸ್ ಸರಿ ಇಲ್ಲ, ನನ್ನ ಕಲೀಗ್ ಸರಿ ಇಲ್ಲ, ನನ್ನ ಫ್ರೆಂಡ್ಸ್ ಸರಿ ಇರಲಿಲ್ಲ. ಹೀಗೆ ನಾವು ಹೇಳಿದ್ರೆ ಕಾರಣಗಳನ್ನ ಕೊಡ್ತೇವೆ ಅಲ್ವಾ. ನಮ್ಮ ಕಾರಣಗಳು ಯಾವಾಗಲೂ ಕೂಡ ಬೇರೆಯವರನ್ನೇ ಬೆಟ್ಟು ಮಾಡಿ ತೋರಿಸ್ತಾ ಇರುತ್ತೆ. ಆದರೆ ನಮಗೆ ನೆನಪಿರಬೇಕು, ಒಂದು ಬೆರಳು ಹೊರಗೆ ತೋರಿಸ್ತಾ ಇದ್ದರೆ ಇನ್ನು 4 ಬೆರಳು ನಮ್ಮತ್ತ ಕೈ ಮಾಡಿದೆ ಅಂತ. ಹಾಗಾಗಿ ನಾವು ಬೇರೆಯವರನ್ನ ಕಾರಣಕರ್ತರನ್ನಾಗಿ ಮಾಡುವುದಕ್ಕಿಂತ, ಅಥವಾ ನಮ್ಮ ಮಕ್ಕಳು ಸರಿ ಇಲ್ಲ, ನಮ್ಮ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ನಮ್ಮ ಮಕ್ಕಳು ಬದಲಾಗ್ತಾ ಇಲ್ಲ, ನಮ್ಮ ಮಕ್ಕಳು ನಾವು ಹೇಳುವ ಯಾವುದೇ ಒಳ್ಳೆಯ ವಿಷಯಗಳನ್ನು ಕಲಿತಿಲ್ಲ ಅಂತ ಹೇಳಿ ನಾವು ದೂಷಿಸುವ ಬದಲು ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕು, ನಾವು ಎಷ್ಟು ಸರಿಯಾದ ರೀತಿಯಲ್ಲಿ ವರ್ತಿಸ್ತಾ ಇದ್ದೇವೆ. ಒಂದು ಉತ್ತಮ ಪೋಷಕರಾಗುವಲ್ಲಿ ನಮ್ಮ ಪಾತ್ರ ಏನಿದೆ ಅದನ್ನು ನಾವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೇವೆ, ನಮ್ಮ ವರ್ತನೆಗಳು ನಮ್ಮ ಮಕ್ಕಳಿಗೆ ಎಷ್ಟು ಸ್ಫೂರ್ತಿದಾಯಕವಾಗಿದೆ ಅಂತ. ಯಾಕಂದರೆ ಮಕ್ಕಳನ್ನು ಬೆಳೆಸುವ ವಿಷಯ ಬಂದಾಗ ನಮಗೆ ಒಂದು ದೊಡ್ಡ ಕನಸಿರುತ್ತೆ. ಸಮಾಜದಲ್ಲಿ ಯಾವುದೋ ಕೆಲವು ವ್ಯಕ್ತಿಗಳನ್ನು ನಾವು ಆದರ್ಶಪ್ರಾಯರಾಗಿ ಇಟ್ಕೊಂಡಿರ್ತೇವೆ. ನಮ್ಮ ಮಗು ಕೂಡ ಅವರ ಹಾಗೆ ಆಗಬೇಕು ಅನ್ನುವ ಒಂದು ಕನಸು ಎಲ್ಲ ತಂದೆ ತಾಯಿಯಲ್ಲೂ ಇರುತ್ತೆ, ಅವರದೇ ಆದ ಹಂತದಲ್ಲಿ ಇರುತ್ತೆ. ಯಶಸ್ವಿ ಆಗುವುದು ಅಂತ ಹೇಳಿದರೆ ವಿದ್ಯೆಯ ವಿಷಯದಲ್ಲಿ ಇರ್ಬೋದು, ಉದ್ಯೋಗದ ವಿಷಯದಲ್ಲಿ ಇರ್ಬೋದು, ಶ್ರೀಮಂತಿಕೆಯ ವಿಷಯದಲ್ಲಿ ಇರ್ಬೋದು, ನಡವಳಿಕೆಯ ವಿಷಯದಲ್ಲಿ ಇರ್ಬೋದು. ಕೆಲವೊಬ್ಬರನ್ನು ನಾವು ನಮ್ಮ ಮೈಂಡಲ್ಲಿ ರೋಲ್ ಮಾಡಲಾಗಿ ಇಟ್ಕೊಂಡಿರ್ತೇವೆ. ನಮ್ಮ ಮಗು ಕೂಡ ಹಾಗೆ ಆಗಬೇಕು ಅಂತೇವೆ, ಮತ್ತು ನಾವು ಮಗುವಿಗೆ ಹೇಳ್ತೇವೆ ಕೂಡ, ಹೆಚ್ಚಿನ ತಂದೆ ತಾಯಿ. ಇದು ಹಂತವಾಗಿ ಬದಲಾಗುತ್ತೆ. ಉದಾಹರಣೆಗೆ ಯಾವುದೋ ಒಂದು ಮಗು ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ರಿಲೇಷನಲ್ಲಿ ನಿಮ್ಮ ನೇಬರು ತುಂಬ ಚೆನ್ನಾಗಿ ಓದ್ತಾ ಇದ್ದರೆ ನಮಗೆ ಆ ಮಗುವನ್ನು ರೋಲ್ ಮಾಡಲಾಗಿ ನಮ್ಮ ಮಗುವಿಗೆ ಯಾವಾಗಲೂ ಹೇಳ್ತಾ ಇರ್ತೇವೆ. ಹೀಗೆ ಅಲ್ವಾ. ಇದು ಪ್ರತಿಯೊಬ್ಬರ ಎಕ್ಸ್ಪೆಕ್ಟೇಷನ್, ಇದು ಸಹಜ ಸಂಬಂಧಗಳಲ್ಲಿ, ಎಸ್ಪೆಷಲಿ ಮಕ್ಕಳ ವಿಷಯದಲ್ಲಿ. ಆದರೆ ಅದೆಲ್ಲದಕ್ಕಿಂತ ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಮ್ಮ ಮಗುವಿಗೆ ನಾವು ರೋಲ್ ಮಾಡಲಾಗಿ ಯಾರನ್ನೋ ತೋರಿಸ್ತಾ ಇದ್ದೇವೆ, ಯಾರನ್ನೋ ವ್ಯಕ್ತಿಯನ್ನು ಎದುರಿಗೆ ಇಟ್ಟು ನೀನು ಇವರಾಗೆ ಆಗು ಅನ್ನುವ ಕನಸನ್ನು ಹುಟ್ಟಿ ಹಾಕ್ತಾ ಇದ್ದೇವೆ. ಓಕೆ, ಆದರೆ ಆ ವ್ಯಕ್ತಿಗಿಂತ ಮೊದಲು ನಮ್ಮ ಮಗುವಿನ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಯಾವ ರೀತಿಯ ಚಿತ್ರಣ ಇದೆ, ನಮ್ಮನ್ನು ನಮ್ಮ ಮಗು ಯಾವ ರೀತಿ ಕಾಣ್ತಾ ಇದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ನಿಮ್ಮ ಬಗ್ಗೆ ನಿಮ್ಮ ಮಗುವಿಗೆ ಪ್ರೀತಿ ಗೌರವಗಳು ಇಲ್ಲದೇ ಇದ್ದರೆ, ನಿಮ್ಮ ಮಗುವಿನ ಮೊದಲ ರೋಲ್ ಮಾಡೆಲ್ ನೀವು ಆಗದೆ ಹೋದರೆ, ನೀವು ಬೇರೆಯವರನ್ನ ತಗೊಂಡು ಬಂದು ಆ ಸ್ಥಾನದಲ್ಲಿ ಇಟ್ಟು ನಾನು ನನ್ನ ಮಗುವಿನ ಜೀವನವನ್ನು ರೂಪಿಸ್ತೇನೆ ಅಂದರೆ ನೀವು ಅಲ್ಲಿ ಫೇಲ್ ಆಗ್ತೀರ. ಇಲ್ಲಿ ಫೇಲ್ ಆಗುವ ಸಾಧ್ಯತೆಗಳು ತುಂಬ ಇರುತ್ತೆ. ಅಫ್ಕೋರ್ಸ್ ಮಗು ಒಪ್ಕೋಬೋದು, ಅರ್ಥ ಮಾಡ್ಕೋಬೋದು, ಅವರನ್ನು ಫಾಲೋ ಮಾಡ್ಬೋದು, ಅಥವಾ ಅವರ ಆದರ್ಶಗಳನ್ನು ಪಾಲಿಸ್ಬೋದು, ಅದು ಸೆಕೆಂಡ್ರಿ. ಆದರೆ ಅದಕ್ಕಿಂತ ಮೊದಲು
ನಿಮ್ಮ ಮಗುವಿಗೆ ಯಾವಾಗಲೂ ಕೂಡ ಆದರ್ಶಪ್ರಾಯ ವ್ಯಕ್ತಿಗಳು ನೀವೇ ಆಗಿರಬೇಕು. ಅದು ಆ ಮಗುವಿಗೆ ಒಂದು ಸಂತೋಷವನ್ನು ಮತ್ತು ಸುರಕ್ಷತೆಯನ್ನು ಮತ್ತು ನಿಮ್ಮಿಂದ ಏನು ಕಲಿತಾ ಇದೆ, ಏನನ್ನು ಫಾಲೋ ಮಾಡ್ತಾ ಇದೆ ಅದು ಸರಿ ಅನ್ನುವ ಭಾವನೆಯನ್ನು ಕೊಡುತ್ತೆ. ಹಾಗಿದ್ರೆ ಈ ರೋಲ್ ಮಾಡೆಲ್ ಆಗಬೇಕು ಅಂತ ಹೇಳಿದರೆ ಸೊ ನಾವೇನು ದೊಡ್ಡ ದೊಡ್ಡದನ್ನು ಸಾಧಿಸಿದರೆ ಮಾತ್ರ ಅಂತ ಏನೂ ಇಲ್ಲ, ಅಥವಾ ದೊಡ್ಡ ಕಾರ್ಯಗಳನ್ನು ಮಾಡಬೇಕಂತ ಇಲ್ಲ. ಸೊ ನಮ್ಮನ್ನು ನಾವು ಸ್ವಲ್ಪ ಬದಲಾಯಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ನಮ್ಮ ವ್ಯಕ್ತಿತ್ವದಲ್ಲಿ ಕೆಲವು ಬದಲಾವಣೆಗಳು, ನಮ್ಮ ವರ್ತನೆಗಳಲ್ಲಿ, ನಮ್ಮ ಮಕ್ಕಳ ಎದುರು ನಾವು ಹೇಗೆ ವರ್ತಿಸ್ತಾ ಇದ್ದೇವೆ, ನಾವು ಯಾವ ರೀತಿ ಮಾತಾಡ್ತಾ ಇದ್ದೇವೆ, ನಮ್ಮ ಜೀವನ ಶೈಲಿ ಹೇಗಿದೆ, ಸೊ ಇದೆಲ್ಲದು ತುಂಬ ಮ್ಯಾಟರ್ ಆಗುತ್ತೆ. ನಾವೇನು ಕನಸು ಕಾಣ್ತಾ ಇದ್ದೇವೆ ನಮ್ಮ ಮಗು ಒಬ್ಬ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕು ಅಂತ, ಆ ಉತ್ತಮ ವ್ಯಕ್ತಿಯನ್ನು ರೂಪುಗೊಳಿಸುವ ಮೊದಲು ನಾವು ಕೆಲವೊಂದು ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗಬೇಕಾಗುತ್ತೆ. ಉದಾಹರಣೆಗೆ ಸೊ ನಾನು ಎಕ್ಸಾಂಪಲ್ನ ತಗೊಂಡು ಹೇಳ್ತಾ ಹೋಗ್ತೇನೆ. ಬೆಳಗ್ಗೆ ನಾವು ಏಳುವಂಥದ್ದು, ಸೊ ಮಕ್ಕಳಿಗೆ ಬೆಳಗ್ಗೆ ಬೇಗ ಏಳುವ ಅಭ್ಯಾಸವನ್ನು ಮಾಡಿಸ್ಬೇಕು. ಅವರ ಕೆಲಸಗಳನ್ನು ಅವರೇ ಮಾಡಿಕೊಳ್ಳಿಕ್ಕೆ ಒಂದು 5-6 ವರ್ಷದ ನಂತರ ಅವರ ಚಟುವಟಿಕೆಗಳನ್ನು ಇಂಡಿಪೆಂಡೆಂಟಾಗಿ ಅವರೇ ಮಾಡುವಂಥದ್ದು, ಬ್ರಷ್ ಮಾಡೋದು, ಸ್ನಾನ ಮಾಡೋದು, ಊಟ ತಿಂಡಿ ತಿನ್ನುವಂಥದ್ದು, ಇದೆಲ್ಲವನ್ನು ಅವರೇ ಮಾಡಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳ್ತಾರೆ. ಸೊ ಆ ಹಂತದಲ್ಲಿ ನಾವು ಎಷ್ಟು ಬೇಗ ಹೇಳ್ತಾ ಇದ್ದೇವೆ, ಸೊ ನಾವು ಯಾವ ರೀತಿಯಾಗಿ ನಮ್ಮನ್ನು ನಾವು ರೆಡಿ ಮಾಡ್ಕೊಳ್ತಾ ಇದ್ದೇವೆ, ನಮ್ಮನ್ನು ನಾವು ಪ್ರೆಸೆಂಟ್ ಇದು ತುಂಬ ಮುಖ್ಯ ಆಗುತ್ತೆ. ನಾವು ಮಾತ್ರ ಬೇಗ ಏಳಲಿಕ್ಕೆ ರೆಡಿ ಇಲ್ಲ, ಅಥವಾ ನಮ್ಮ ಒಂದು ಬೆಳಗ್ಗೆಯ ಯಾವುದೇ ರೊಟೀನಲ್ಲಿ ಒಂದು ಶಿಸ್ತಿಲ್ಲ. ಆದರೆ ನಮ್ಮ ಮಗು ಮಾತ್ರ ಬೇಗ ಏಳಬೇಕು, ಬೇಗ ಓದಬೇಕು, ಬೆಳಗ್ಗೆ ಎದ್ದು ಓದಬೇಕು, ಬೇಗ ಶಾಲೆಗೆ ಹೋಗಬೇಕು ಅಂತ ಹೇಳಿದರೆ ಅದು ಹೇಗೆ ಸಾಧ್ಯ ಆಗುತ್ತೆ ಅಲ್ವಾ? ಯಾಕಂದರೆ ನೆಕ್ಸ್ಟ್ ಮಗು ನಿಮ್ಮನ್ನು ಕೇಳ್ಬೋದು, ನೀನು ಯಾಕೆ ಲೇಟ್ ಮಾಡ್ತಿದ್ದೀಯಾ ಅಂತ. ಸೊ ಈ ಥರದ ಸನ್ನಿವೇಶಕ್ಕೆ ಅವಕಾಶವನ್ನು ಕೊಡಬೇಡಿ. ನೀವು ನಿಮ್ಮ ಮಗುವಿನಿಂದ ಏನು ಬದಲಾವಣೆಯನ್ನು ನಿರೀಕ್ಷಿಸ್ತಿದ್ದೀರಾ ಅಥವಾ ಏನಾಗಬೇಕು ಅಂತ ಅಂದ್ಕೊಳ್ತೀರಾ, ಮೊದಲು ನೀವು ಅದನ್ನು ಫಾಲೋ ಮಾಡಿ. ಮಕ್ಕಳಿಗೆ ಊಟ ತಿಂಡಿಯ ವಿಷಯದಲ್ಲಾದರೂ ಅಷ್ಟೆ. ಸೊ ಮಕ್ಕಳಿಗೆ ನ್ಯೂಟ್ರಿಯೆಂಟ್ಸ್ ಇರುವಂಥ ಆಹಾರವನ್ನು ಕೊಡಬೇಕು, ಹಣ್ಣು ಹಂಪಲು ತರಕಾರಿಗಳನ್ನು ಕೊಡಬೇಕು ಅಂತ ಹೇಳ್ತೇವೆ. ಅದು ನಮಗೂ ಗೊತ್ತಿರುತ್ತೆ. ನಾವೆಷ್ಟು ತಿಂತಾ ಇದ್ದೇವೆ ಇದನ್ನು ನಾವು ಮೊದಲನೇದಾಗಿ ನೋಡ್ಕೋಬೇಕು. ಇಲ್ಲೊಂದು ಫನ್ನಿ ಫ್ಯಾಕ್ಟರ್ ಇರುತ್ತೆ. ಸೊ ನಾನು ಅಬ್ಸರ್ವ್ ಮಾಡ್ತಾ ಇರ್ತೇನೆ, ಈವನ್ ಹಾಸ್ಪಿಟಲಲ್ಲಾಗಲಿ ಅಥವಾ ಪೇರೆಂಟ್ಸು ಸ್ಕೂಲಲ್ಲಿ ಮಾತಾಡುವಾಗ ಎಲ್ಲದು ಕೆಲವ್ರು ಹೇಳೋದುಂಟು, ಎಸ್ಪೆಷಲಿ ಕರಾವಳಿಯಲ್ಲಿ. ಸೊ ನಮಗೆ ಪ್ರತಿದಿನ 3 ಹೊತ್ತು ಮೀನಿಲ್ಲದೆ ಇದ್ದರೆ ಊಟ ಸೇರುವುದಿಲ್ಲ. ಸೊ ಕರಾವಳಿಯ ಮೇನ್ ಡಿಶ್ ಅಲ್ವಾ ಸೊ ಮೀನು. ಆದರೆ ನಿಮಗೆ 3 ಹೊತ್ತು ಮೀನು ಇಲ್ಲದೆ ಊಟ ಸೇರುವುದಿಲ್ಲ ಅಂತ ಹೇಳುವಾಗ, ನಿಮ್ಮ ತಟ್ಟೆಯಲ್ಲಿ ಯಾವಾಗಲೂ ಮೀನೇ ಬೇಕೇ ಅಂತ ಇರುವಾಗ, ನಿಮ್ಮ ಮಗು ಮಾತ್ರ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರೋ ಆಹಾರವನ್ನು ನೀವು ಹೇಗೆ ಕೊಡಲಿಕ್ಕೆ ಸಾಧ್ಯ? ನೀವು ಮನೆಯಲ್ಲಿ ತರಕಾರಿ ಪದಾರ್ಥ ಮಾಡಿದರೆ, ನಿಮ್ಮ ಬಟ್ಲಲ್ಲಿ ತರಕಾರಿ ಇದ್ದರೆ ನೀವು ಮಗುವಿಗೂ ತಿನ್ನಿಸ್ತೀರಾ ಆ್ಯಂಡ್ ಆ ಮಗು ಆ ಅಭ್ಯಾಸವನ್ನು ಕಲಿಯುತ್ತೆ. ಇಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಡೇಸ್ಗಳಲ್ಲಿ ಅದು ಕೇವಲ ನಿಮ್ಮ ಹಾಗೆಯೇ 3 ಹೊತ್ತು ಮೀನಿಲ್ಲದೆ ಇದ್ದರೆ ಊಟ ಮಾಡೋದಿಲ್ಲ ಅನ್ನೋ ಥರ ಆಗುತ್ತೆ. ಈ ಫುಡ್ ಹ್ಯಾಬಿಟ್ಸ್ಗಳು ಸೊ ಇದು ಬರುವಂಥದ್ದು ಯಾವಾಗಲೂ ನಮ್ಮಿಂದನೇ. ಹಾಗಾಗಿ ಮಕ್ಕಳಿಗೆ ಬೋರ್ನ್ವಿಟಾ ಹಾರ್ಲಿಕ್ಸ್ ತಗೊಂಡು ಬಂದು, ಸಿರ್ಲ್ಯಾಕ್ ತಗೊಂಡು ಬಂದು, ನ್ಯೂಟ್ರಿಷಿಯಸ್ ಅದನ್ನು ಕುಡಿಸಿ ನಾವು ಸ್ಟ್ರಾಂಗ್ ಮಾಡ್ತೇವೆ, ಸೊ ಆ್ಯಡ್ಗಳಲ್ಲಿ ತೋರಿಸುವ ಹಾಗೆ ಮಾಡ್ತೇವೆ ಅಂದರೆ ಇಟ್ಸ್ ಫೇಕ್. ಸೊ ಅದರಲ್ಲಿ ಯಾವುದೇ ನ್ಯೂಟ್ರಿಯೆಂಟ್ಸ್ ಇರೋದಿಲ್ಲ ಅಂತ ಹೇಳುವವರಿಗೂ ಗೊತ್ತಿರುತ್ತೆ. ಅದ್ರ ಬದಲಿಗೆ ನಿಮ್ಮ ಆಹಾರ ಶೈಲಿಯಲ್ಲಿ ನೀವು ಉತ್ತಮವಾದ ಆಹಾರಗಳನ್ನು ಯಾವ ರೀತಿ ಮಗುವಿಗೆ ಬೇಕಾದ ನ್ಯೂಟ್ರಿಷನ್ ಇರುವಂತಹದ್ದು ನಿಮ್ಮಲ್ಲೇ ಅವೈಲೇಬಲ್ ಇರುವಂಥದ್ದು, ನಿಮ್ಮಲ್ಲಿ ಲಭ್ಯವಿರುವಂತಹ ನೀವೇ ರೆಡಿ ಮಾಡ್ಬೋದಾಗಿರುವಂಥ ಆಹಾರ ಪದಾರ್ಥಗಳನ್ನು ಕೊಡಲಿಕ್ಕೆ ನೀವು ಅಭ್ಯಾಸವನ್ನು ಮಾಡುವಂಥದ್ದು. ಸೊ ಇಂತಹದ್ದೊಂದು ಸೊ ಈ ಫುಡ್ ವಿಷಯ ಬರುವಾಗ ತುಂಬ ಮಾತಾಡಲಿಕ್ಕಿರುತ್ತೆ. ಆ್ಯಂಡ್ ನಾನು ಅಬ್ಸರ್ವ್ ಮಾಡಿದ ಹಾಗೆ ಸೊ ತರಕಾರಿ ತಿನ್ನುವ ಅಭ್ಯಾಸವೇ ಇಲ್ಲ ಕೆಲವರಿಗೆ, ಅಲ್ಲಿವರೆಗೆ ಇದೆ. ಅಂದರೆ ಇಲ್ಲಿಯ ಒಂದು ಸ್ಪೆಷಲ್ ಅಬ್ಸರ್ವೇಷನ್ ನಾನು ನೋಡಿದ ಹಾಗೆ. ಸೊ ಎಷ್ಟು ನ್ಯೂಟ್ರಿಷನ್ ಸಿಕ್ಕುತ್ತೆ ಮಗುವಿಗೆ, ಎಸ್ಪೆಷಲಿ ಅನಿಮಿಯಾ ಆಗುವಂಥದ್ದು. ಸೊ ಸೊಪ್ಪು ತರಕಾರಿಗಳನ್ನು ತಿನ್ನದೇ ಇದ್ದಾಗ, ಸೊ ರಕ್ತಹೀನತೆ, ಕೇವಲ ಮೀನನ್ನು ತಿಂದರೆ ಪ್ರೋಟೀನ್ ಮತ್ತು ಒಮೆಗಾ 3 ಆ ಥರದ್ದೆಲ್ಲ ಸಿಕ್ಕಬಹುದು, ಬಿಟ್ಟರೆ ನಿಮಗೆ ಬೇರೆ ನ್ಯೂಟ್ರಿಯೆಂಟ್ಸು ಖಂಡಿತವಾಗಿಯೂ ಕೊರತೆ ಆಗುತ್ತೆ. ಒಳ್ಳೆಯದಂತ ಹೇಳಿ ಒಂದನ್ನೇ ತಿಂದರೆ ಏನು ಪ್ರಯೋಜನ ಇಲ್ಲ ಅಲ್ವಾ? ಹಾಗೆ ಸೊ ಆಹಾರದ ವಿಷಯದಲ್ಲಿ ಆಹಾರವನ್ನು ತಿನ್ನುವ ರೀತಿ ಇರ್ಬೋದು, ಅಥವಾ ನಮ್ಮ ಶೈಲಿ ಇರ್ಬೋದು, ಯಾವ ರೀತಿಯ ಆಹಾರವನ್ನು ನಾವು ಉಪಯೋಗಿಸ್ತಾ ಇದ್ದೇವೆ ಅನ್ನುವಂಥದ್ದು. ಅದೇ ರೀತಿ ನಮ್ಮ ಹವ್ಯಾಸಗಳು. ಸೊ ನಾವು ಒಂದು ಪುಸ್ತಕವನ್ನು ಮುಟ್ಟುವುದಿಲ್ಲ,
ಪುಸ್ತಕ ಓದುವ ಹವ್ಯಾಸ ನಮಗೆ ಇಲ್ಲವೇ ಇಲ್ಲ. ಮಗು ಮಾತ್ರ ಚೆನ್ನಾಗಿ ಓದಬೇಕು, ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಕೂಲಲ್ಲಿ ಓದಬೇಕು. ಸೊ ಕೆಲವೊಂದು ಪೇರೆಂಟ್ಸ್ ಎಷ್ಟು ಗ್ರೇಟ್ ಪೇರೆಂಟ್ಸ್ ಅಂತ ಹೇಳಿದರೆ, ಪಾಪ ಮಕ್ಕಳು ಸ್ಕೂಲಿಂದ ಬಂದ ಕೂಡಲೇ ಅವರಿಗೊಂದು ಸ್ನ್ಯಾಕ್ಸು, ಟೀ, ಕಾಫಿ ಏನೋ ಕುಡಿಸಿ ಮತ್ತೆ ಕರ್ಕೊಂಡೋಗಿ ಟ್ಯೂಷನಿಗೆ ಬಿಟ್ಟು ಬರ್ತಾರೆ. ಮತ್ತು ಆ ಮಗು ಬರೋದು ರಾತ್ರಿ ಮಗು ಬಂದ ನಂತರ ಊಟ ಮಾಡಿ ಮಲಗಿದರೆ ಆಯಿತು. ಮತ್ತು ಬೆಳಗ್ಗೆ 7:30 8 ಗಂಟೆಗೆ ಸ್ಕೂಲ್ ಬಸ್ಸಿಗೆ ರೆಡಿಯಾಗಿ ಹೋದರೆ ಆಯಿತು. ಸೊ ಇದೊಂದು ಡಿಫ್ರೆಂಟ್ ಟಾಪಿಕ್, ಅದನ್ನು ಇನ್ನೊಂದು ಸಲ ನಾನು ಮಾತಾಡ್ತೇನೆ. ಬಟ್ ಅದಕ್ಕೂ ಮುಂಚೆ ಹೇಳುವಂಥದ್ದು, ಹೊರಗಿಂದ ಏನು ತುಂಬಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಓದಬೇಕು ಅಂತ ಹೇಳಿ. ನಿಮ್ಮ ಮಕ್ಕಳು ಓದಲಿಕ್ಕೆ ಕೂತಾಗ, ಅವರು ಹೋಮ್ವರ್ಕ್ ಮಾಡುವಾಗ ನೀವು ಅವ್ರ ಪಕ್ಕದಲ್ಲಿ ಕೂತು ಅಭ್ಯಾಸ ಮಾಡಿಸ್ತಾ ಇದ್ದೀರಾ? ಅಥವಾ ದೊಡ್ಡ ಮಕ್ಕಳಾದರೆ ಅವರಷ್ಟಕ್ಕೆ ಅವರು ಮಾಡ್ತಾರೆ ಅಂತಿರ್ಬೋದು, ಅಥವಾ ನಿಮಗೆ ಹೆಚ್ಚಿನ ಒಂದು ಶಿಕ್ಷಣ ಇಲ್ಲದೇ ಇರಬಹುದು. ಆದರೆ ಆ ಓದುವ ಹವ್ಯಾಸಗಳನ್ನು, ಅಥವಾ ಆ ಮಕ್ಕಳು ಓದುವಾಗ ಅವರಿಗೆ ಒಂದು ಜೊತೆಯಲ್ಲಿ ಕೂತ್ಕೊಳ್ಳುವ ಬದಲು ನೀನು ಓದ್ಕೋ ಅಂತ ರೂಮಲ್ಲಿ ಬಿಟ್ಟು ನಾವು ಬಂದು ಟಿ ವಿ ನೋಡ್ತಾ ಕೂತ್ರೆ, ನಾವು ಮೊಬೈಲ್ ಹಿಡ್ಕೊಂಡು ವೀಡಿಯೋಸ್ ನೋಡ್ತಾ ಕೂತ್ರೆ ನಮ್ಮ ಮಗು ಯಾರನ್ನು ಫಾಲೋ ಮಾಡುತ್ತೆ? ಸ್ವಲ್ಪ ಹೋಮ್ವರ್ಕ್ ಏನೋ ಮಾಡುತ್ತೆ, ಎದ್ದು ಬಂದು ಟಿ ವಿ ಎದುರಿಗೆ ಕೂತ್ಕೊಳ್ಳುತ್ತೆ. ಆ್ಯಂಡ್ ಇವತ್ತಿನ ಒಂದು ವರ್ಸ್ಟ್ ಸಿನಾರಿಯೋ ಏನು ಅಂತ ಹೇಳಿದರೆ, ಎಲ್ಲ ಮನೆಗಳಲ್ಲಿ ಇರುವಂಥದ್ದು ಒಂಥರ ವಿಚಿತ್ರ. ಅದು ಸಂಜೆ 5:30 6 ಗಂಟೆ ಆಗುವಾಗಲೇ ಸ್ಟಾರ್ಟ್ ಆಗುತ್ತೆ ಸೀರಿಯಲ್ಸ್ಗಳು. ಸೊ ರಾತ್ರಿವರೆಗೂ ಟಿ ವಿ ನಾನ್ ಸ್ಟಾಪ್ ರನ್ ಆಗ್ತಾ ಇರುತ್ತೆ. ಎಲ್ಲ ಚಾನಲ್ಗಳಲ್ಲೂ ಅದೇ, ಮನೆಯವರೆಲ್ಲರೂ ಅದೇ. ಇದೊಂಥರ ವಿಚಿತ್ರ ಸನ್ನಿ ಥರ. ಸೊ ಟಿ ವಿ ಸಂಜೆ ಟೈಮ್ ಆನ್ ಆಗದೇ ಇರುವ ಮನೆಗಳು ತುಂಬ ರೇರ್. ಅಂತಹ ಒಂದು ಬ್ರಾಡ್ ಮೈಂಡ್ ಸೆಟ್ ಇರೋರನ್ನ ಹುಡುಕೋದು ಕಷ್ಟ. ಸೊ ಹೆಚ್ಚಿನ ಪಾಲು ಟಿ ವಿಯದೇ ಆಗಿರುತ್ತೆ. ಟಿ ವಿ ಇಲ್ಲ ಅಂದರೆ ಗ್ಯಾರಂಟಿ ಮೊಬೈಲ್ ಇರುತ್ತೆ, ಇಟ್ಸ್ ಫಿಕ್ಸ್ಡ್. ಸೊ ನಾವು ಮಾತ್ರ ಎಂಟರ್ಟೈನ್ಮೆಂಟಲ್ಲಿ ಮುಳುಗಿ ಹೋಗ್ತೇವೆ. ಈ ವಿಷಯದ ಬಗ್ಗೆ ಮಾತಾಡಿದರೆ ಅಫ್ಕೋರ್ಸ್ ಪೇರೆಂಟ್ಸ್ ಹತ್ರ ಯಾವಾಗಲೂ ಆನ್ಸರ್ ಇರುತ್ತೆ. ನಮಗೆ ಟಿ ವಿ ಯಾಕೆ ಬೇಕು, ಮೊಬೈಲ್ ಯಾಕೆ ಬೇಕು ಅನ್ನೋದಕ್ಕೆ ರೀಸನ್ಸ್ ಇರುತ್ತೆ, ಗೊತ್ತು ನನಗೆ. ಬಟ್ ನನ್ನ ಕನ್ಸರ್ನ್ ಏನು, ನಾನು ಹೇಳ್ತಾ ಇರೋದೇನಂತ ಹೇಳಿದರೆ, ಮಕ್ಕಳು ಏನು ಓದ್ತಾ ಇದ್ದಾರೆ, ಮಕ್ಕಳಿಗೆ ಏನು ಓದಿಸ್ಬೇಕು, ಅಥವಾ ಅವ್ರಿಗೇನು ಕಷ್ಟ ಆಗ್ತಾ ಇದೆ ಅಂತ ಅಟ್ಲೀಸ್ಟ್ ನೋಡಲಿಕ್ಕಾದರೂ ನಿಮ್ಮ ಪ್ರೆಸೆನ್ಸ್ ಅಲ್ಲಿ ಇರಬೇಕು. ಆ್ಯಂಡ್ ಪುಸ್ತಕ ಓದಿದವರು ಯಾವತ್ತೂ ಕೂಡ ಹಾಳಾಗೋದಿಲ್ಲ. ಸೊ ಅದು ನಿಮ್ಮ ಒಂದು ಜ್ಞಾನವನ್ನು ವೃದ್ಧಿಸ್ತಾ ಹೋಗುತ್ತೆ. ಹಾಗಾಗಿ ಓದುವ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ. ಅದು ನಿಮ್ಮ ಮಕ್ಕಳಿಗೆ ನೀವು ಓದ್ತಾ ಕೂತಿದ್ದೀರಾ ಅಂತ ಹೇಳುವಾಗ, ಎಸ್ಪೆಷಲಿ ಸಣ್ಣ ಮಕ್ಕಳಿದ್ದಾಗ, ಈಗ ನನ್ನ ಮನೆಯ ವಿಷಯ ಹೇಳೋದಾದರೆ, ಮಗಳು ಹೋಮ್ವರ್ಕ್ ಮಾಡುವಾಗ ಅಥವಾ ಸಂಜೆ ಟೈಮು ನಾನು ಬರೀತೇನೆ ಅಥವಾ ನಾನು ಓದ್ತೇನೆ, ನೀನು ಪಕ್ಕದಲ್ಲಿ ಕೂತ್ಕೊಂಡು ಓದು ಅಂತ ಹೇಳಿ ಸ್ವಲ್ಪ ಟೈಮ್ ಆ ರೀತಿಯ ಒಂದು ಪ್ರಾಕ್ಟೀಸನ್ನು ಮಾಡೋದ್ರಿಂದ ಓಕೆ ಅಂತ ಹೇಳಿ ಮಕ್ಕಳು ನಮ್ಮನ್ನು ಫಾಲೋ ಮಾಡ್ತವೆ. ಎಸ್ಪೆಷಲಿ ಸಣ್ಣ ಮಕ್ಕಳು ನಾವೇನು ಮಾಡ್ತೇವೆ ಅದನ್ನೇ ಫಾಲೋ ಮಾಡೋದು. ಅವ್ರಿಗೆ ಹೋಮ್ವರ್ಕ್ ಮಾಡುವಂಥ ಕೂರಿಸಿ ನಾವು ಟಿ ವಿ ಎದುರಿಗೆ ಕೂತ್ರೆ ಅವ್ರು ಎದ್ದು ಬಂದು ಟಿ ವಿ ಎದುರಿಗೆ ಕೂತ್ಕೊಳ್ತಾರೆ. ಸೊ ಅದಾಗಬಾರ್ದು ಅಂತ ಹೇಳಿದರೆ ಈ ಒಂದು ಹವ್ಯಾಸಗಳನ್ನು. ಸೊ ಓದುವುದಂತ ಹೇಳುವಾಗ ನೀವು ಕೇಳ್ಬೋದು, ನಾವೀಗ ಓದಲಿಕ್ಕೆ ಏನಿದೆ ಅಂತ. ಓದಲಿಕ್ಕೆ ತುಂಬ ಇದೆ, ಜೀವನ ಪರ್ಯಂತ ಇದೆ. ಸೊ ಲೇಖನಗಳನ್ನು ಓದ್ಬೋದು, ನಿಮ್ಮ ಮಗುವಿನ ಬೆಳವಣಿಗೆಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದ್ಬೋದು. ಯಾವುದೂ ಓದಲಿಕ್ಕಾಗದೇ ಇದ್ದರೆ ಕತೆ ಪುಸ್ತಕಗಳನ್ನು ತನ್ನಿ ಮಕ್ಕಳಿಗೆ ಬೇಕಾದಂತಹ ಒಂದು ಕಥೆಯನ್ನು ಓದುವಂಥದ್ದು. ಸೊ ಅದನ್ನು ಮತ್ತೆ ಮಕ್ಕಳಿಗೆ ಹೇಳುವಂಥದ್ದು. ಇದು ಮಕ್ಕಳಲ್ಲಿ ಒಂದು ವಿಶೇಷವಾದ ನಾಲೆಡ್ಜನ್ನು ಬೆಳೆಸುತ್ತೆ. ಸೊ ಮಕ್ಕಳಿಗೆ ಕತೆ ತುಂಬ ಇಷ್ಟ, ಅದು ಅವರ ಇಮ್ಯಾಜಿನೇಷನನ್ನು ಇಂಪ್ರೂವ್ ಮಾಡುತ್ತೆ. ಸೊ ಈ ಪ್ರಯತ್ನವನ್ನು ನಾವು ಮಾಡ್ಬೋದು. ಅವರೊಟ್ಟಿಗೆ ಓದ್ಕೊಳ್ಳಿಕ್ಕೆ ಕೂತ್ಕೊಂಡಾಗ ನಾವು ಓದುವ ಬುಕ್ಕಲ್ಲಿದ್ದಂಥ ಕತೆಗಳನ್ನು ಬೇರೆ ಸಮಯದಲ್ಲಿ ಅವರಿಗೆ ಅದನ್ನು ಹೇಳುವಂಥದ್ದು. ಕತೆ ಹೇಳುವುದರಿಂದಾಗಿ ಆ ಕಥೆಯನ್ನು ಕೇಳ್ಕೊಳ್ತಾ ಹೋದಾಗೆ ಮಗುವಿನಲ್ಲಿ ಒಂದು ಆ ಸೀನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನೀವು ಹೇಗೆ ಹೇಳ್ತಾ ಹೋಗ್ತೀರಾ ಅದೇ ರೀತಿಯ ಒಂದು ಇಮ್ಯಾಜಿನೇಷನ್. ಸೊ ಇದರ ಮುಖಾಂತರ ನೀವು ಮಕ್ಕಳಿಗೆ ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡಿಸ್ಬೋದು. ಇದು ತುಂಬ ವಿಶೇಷವಾದ ಒಂದು ಸ್ಟೈಲ್. ಸೊ ಇದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ಡೇಸಲ್ಲಿ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ, ಹೇಗೆ ಅದು ಯೂಸ್ ಆಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಇರುವಂಥದ್ದು ನಿಮ್ಮ ರೊಟೀನ್. ಸಂಜೆ ಟೈಮ್ ನೀವು ಹೇಗೆ ಕಳಿತೀರಾ ಅಂತ ಹೇಳಿ. ಮಕ್ಕಳಿಗೆ ಅದೇ ರೊಟೀನ್, ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಕೂಲು, ಮನೆ ಒಳಗೆ ಕಾಲಿಡ್ತಾ ಇದ್ದಾಗೆ ಇವತ್ತೇನು ಮಾಡಿ ಬಂದೆ, ಇವತ್ತೇನು ಹೋಮ್ವರ್ಕ್ ಕೊಟ್ಟರು, ಇವತ್ತು ಟೆಸ್ಟ್ ಹೇಗಿತ್ತು, ಇವತ್ತು ಎಕ್ಸಾಮ್ ಇತ್ತು, ಎಕ್ಸಾಮ್ ಹೇಗೆ ಮಾಡಿದೆ, ಇದೇ ಕ್ವಶನ್ಸ್. ಅಟ್ಲೀಸ್ಟ್ ಅವರಿಗೆ ಒಂದು ಉಸಿರಾಡಲಿಕ್ಕೆ, ಅವರೊಂದು ಬ್ರೇಕ್ ತಗೊಳ್ಳಿಕ್ಕೂ ಸಹ ಕೂಡ ಕೆಲವು ಸಲ ಟೈಮ್ ಕೊಡೋದಿಲ್ಲ. ಸೊ ಅದು ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಕೂಲಲ್ಲಿದ್ದಂಥ ಮಗು ಮತ್ತು ಮನೆಗೆ ಬಂದಾಗಲೂ ಅದೇ ಕೇಳುವಾಗ ಕೆಲವು ಸಲ ಮಕ್ಕಳಿಗೆ ಅದು ಅಲರ್ಜಿ ಆಗಿ ಹೋಗುತ್ತೆ. ಇಡೀ ದಿನ ಬರೀ ಸ್ಟಡಿ ಬಗ್ಗೆಯೇ ಮಾತುಕತೆ ಅಂತ. ಈ ಪ್ಯಾಟ್ರನನ್ನು ನಾವು ಬದಲಾಯಿಸ್ಕೋಬೇಕಾಗುತ್ತೆ.
ಮಕ್ಕಳಿಗೆ ಸ್ವಲ್ಪ ಆಟ, ಸೊ ಇದು ತುಂಬ ಇಂಪಾರ್ಟೆಂಟ್. ಫಿಸಿಕಲ್ ಆ್ಯಕ್ಟಿವಿಟಿ ನಿಮ್ಮ ಮಕ್ಕಳಿಗೆ ನೀವು ಕೊಡಲೇಬೇಕು. ಆದರೆ ನಾವೇನು ಮಾಡ್ತೇವೆ, ಕೆಲವು ಮಕ್ಕಳು ಬಂದ ಕೂಡಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಟ್ಯೂಷನಿಗೋ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಕಳಿಸ್ತೀರಾ, ರಾತ್ರಿ ಊಟ ಮಾಡಿ ಮಲಗ್ತಾರೆ, ಮತ್ತು ಬೆಳಗಿನ ಸಂಜೆವರೆಗೂ ಸ್ಕೂಲ್ ಇದೇ ರೊಟೀನ್ ಇರುತ್ತೆ. ಸೊ ಆಟ ಅವರಿಗೆ ತುಂಬ ವಿಷಯಗಳನ್ನು ಕಲಿಸುತ್ತೆ. ಆ್ಯಂಡ್ ಆ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಮುಖ್ಯ ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟಿಗೆ, ಫಿಸಿಕಲ್ ಡೆವಲಪ್ಮೆಂಟಿಗೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಪ್ರತಿ ಮನೆಯಲ್ಲಿ 1 ಅಥವಾ 2 ಮಕ್ಕಳು ಮಾತ್ರ ಇರುವುದು. ಸೊ ಸಾಧ್ಯವಾದರೆ ಅಕ್ಕಪಕ್ಕದ ಮನೆಯ ಮಕ್ಕಳೊಟ್ಟಿಗೆ ಬೆರೆತು ಆಡುವಂಥದ್ದು, ಅಲ್ಲಿ ಹಲವು ಎಕ್ಸ್ಪೋಸರ್ಗಳಿಗೆ ಅಲ್ಲಿ ಅವಕಾಶ ಸಿಕ್ಕುತ್ತೆ ಮಕ್ಕಳಿಗೆ. ಸೊ ಇದಕ್ಕೊಂದು ಅವಕಾಶವನ್ನು ಮಾಡಿಕೊಡುವಂಥದ್ದು, ಸಾಧ್ಯವಾದರೆ ನಾವು ಅವರೊಟ್ಟಿಗೆ ಇರುವಂಥದ್ದು. ಸೊ ಮಕ್ಕಳೊಟ್ಟಿಗೆ ಮಕ್ಕಳಾಗಿ ಇರಬೇಕಾಗಿರುವಂಥದ್ದು ತುಂಬ ಮುಖ್ಯ ಆಗುತ್ತೆ. ನಾವು ಯಾವಾಗ ಅವರ ಹಂತಕ್ಕೆ ಹೋಗ್ತೇವೆ, ಅವರ ಹಾಗೆ ನಾವು ಇರ್ತೇವೆ, ಆವಾಗ ನಮ್ಮ ಮಕ್ಕಳಿಗೆ ನಾವು ಫೇವ್ರೇಟ್ ಆಗ್ತೇವೆ. ಇದನ್ನು ನೀವು ಅಬ್ಸರ್ವ್ ಮಾಡಿ ನೋಡಿ ಆ್ಯಂಡ್ ಫಾಲೋ ಮಾಡಿ ನೋಡಿ. ನೀವು ಮಗು ಆಟ ಆಡುವಾಗ ಮಗುವಿನ ಹಾಗೆ ಆಟ ಆಡಲಿಕ್ಕೆ ನಿಮಗೆ ಸಾಧ್ಯ ಆದರೆ ಯು ಆರ್ ರಿಯಲಿ ಲಕ್ಕಿ. ಆ್ಯಂಡ್ ಅದನ್ನು ನಿಮ್ಮ ಮಗು ತುಂಬ ಎಂಜಾಯ್ ಮಾಡುತ್ತೆ. ಎಸ್ಪೆಷಲಿ ಸಣ್ಣ ಮಕ್ಕಳಿಗೆ ಅವ್ರ ಥರನೇ ಆಟ ಆಡಿಕೊಂಡು ಅವ್ರು ಏನು ಆ್ಯಕ್ಟಿವಿಟಿ ಮಾಡ್ತಾರೆ ಅದೇ ಥರ ನಾವು ಮಾಡಿದರೆ ಅದು ಅವರಿಗೆ ತುಂಬ ಖುಷಿಯನ್ನು ಕೊಡುವಂಥದ್ದು. ಸೊ ಇದನ್ನು ನಾವು ಮಾಡಬೇಕಾಗುತ್ತೆ. ಈ ರೀತಿ ಸುಮಾರು ಪ್ಯಾಟ್ರನ್ಗಳನ್ನು ನಾವು ಬದಲಾಯಿಸ್ಕೋಬೇಕಾಗುತ್ತೆ. ಮಲಗುವ ವಿಷಯದಲ್ಲಿ ಇರ್ಬೋದು. ಸೊ ಸಾಧ್ಯವಾದಷ್ಟು ಮಕ್ಕಳನ್ನು ಬೇರೆಯ ವಿಷಯಗಳಲ್ಲಿ ಎಂಗೇಜ್ ಇಡುವಂಥದ್ದು, ಅವರಿಗೊಂದು ಫ್ರೀ ಟೈಮ್ ಕೊಡೋದು, ಆಟ ಮತ್ತು ರೀಕ್ರಿಯೇಷನ್ ಕೂಡ ಬೇಕಾಗಿರುತ್ತೆ. ಅದ್ರ ಬದಲು ಟಿ ವಿ ಎದುರಿಗೆ ಫಿಕ್ಸ್ ಆಗುವ ಥರ ಅಥವಾ ಮೊಬೈಲ್ ಗೇಮ್ ಆಡ್ತಾ ಕೂತ್ಕೊಳ್ಳೋ ಥರ. ಸೊ ಅದರಿಂದ ಕೇವಲ ಮೆಂಟಲ್ ಎಕ್ಸಸೈಸ್, ಅದು ಕಣ್ಣಿಗೆ ಸ್ಟ್ರೈನ್, ಅದು ಬಿಟ್ಟರೆ ಅದರಿಂದ ಏನೂ ಬೆನಿಫಿಟ್ ಆಗೋದಿಲ್ಲ. ಸೊ ನಾವು ಅದನ್ನೇ ಮಾಡ್ತಾ ಇರುವಾಗ ಮಕ್ಕಳಿಗೆ ನೀವು ಮಾಡಬೇಡಿ ಅಂತ ಹೇಳಿದರೆ ಮಕ್ಕಳು ಖಂಡಿತ ಕೇಳೋದಿಲ್ಲ. ಹಾಗಾಗಿ ನಮ್ಮ ಹವ್ಯಾಸಗಳನ್ನು ಬದಲಾಯಿಸ್ಕೊಳ್ಳೋದು ಇಲ್ಲಿ ತುಂಬ ತುಂಬ ಮುಖ್ಯ. ಇದಕ್ಕೆ ನೀವೆಷ್ಟು ಪ್ರಯತ್ನ ಮಾಡ್ತೀರಾ, ನೀವೆಷ್ಟು ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ತೀರಾ, ಅಷ್ಟು ರಿಸಲ್ಟ್ ನಿಮ್ಮ ಮಕ್ಕಳಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸಂಜೆಯ ಹೊತ್ತು ದೇವರ ದೀಪ ಹಚ್ಚುವಂಥದ್ದು, ಭಜನೆ ಮಾಡುವಂಥದ್ದು ಅಥವಾ ಶ್ಲೋಕಗಳನ್ನು ಹೇಳುವಂಥದ್ದು, ಮಂತ್ರಚಾಂಟ್ ಮಾಡುವಂಥದ್ದು, ಒಂದು ಆಧ್ಯಾತ್ಮಿಕವಾದ ಕೆಲವು ಆಚರಣೆಗಳು, ಅವರಲ್ಲಿ ಕೆಲವು ನಂಬಿಕೆಗಳು. ಸೊ ಇದು ತುಂಬ ಇಂಪಾರ್ಟೆಂಟ್. ನಮ್ಮ ಗ್ರೋತ್ ಕೇವಲ ಫೈನಾನ್ಷಿಯಲ್ ಅಥವಾ ಸೋಷಿಯಲ್ ಇದಷ್ಟಕ್ಕೆ ನಾವು ಎಕ್ಸ್ಪೋಸ್ ಮಾಡಿದರೆ ಆಗೋದಿಲ್ಲ. ಸೊ ಸ್ಪಿರಿಚುವಲ್ ಸ್ಟ್ರೆಂಥನಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವೇನು ಮಾಡ್ತೇವೆ, ಅಥವಾ ದೀಪ ಯಾಕೆ ಹಚ್ತೇವೆ, ಅಥವಾ ಸಂಜೆ ಮನೆಯಲ್ಲಿ ಗಂಟೆಯನ್ನು ಯಾಕೆ ಬಾರಿಸ್ತೇವೆ, ಅದರಿಂದ ಏನು ಉಪಯೋಗ ಆಗುತ್ತೆ, ಅಥವಾ ಅದನ್ನು ಪ್ರತಿನಿತ್ಯ ಮಾಡೋದ್ರಿಂದ ಏನು ಪಾಸಿಟಿವಿಟಿ ಬರುತ್ತೆ, ಅಥವಾ ನಾವು ಶ್ಲೋಕಗಳನ್ನು ಪಠನೆ ಮಾಡೋದ್ರಿಂದ ನಮ್ಮಲ್ಲಿ ಏನು ಬದಲಾವಣೆ ಆಗುತ್ತೆ, ದೇಹದಲ್ಲಿ ಏನು ಬದಲಾವಣೆ ಆಗುತ್ತೆ, ಮಾನಸಿಕವಾಗಿ ನಮ್ಮ ಆರೋಗ್ಯಕ್ಕೆ ಎಷ್ಟು ಉಪಯುಕ್ತ ಆಗುತ್ತೆ, ಇದೆಲ್ಲದನ್ನು ಕೂಡ ನಾವು ಮಾಡಿದರೆ ಮಾತ್ರ ಮಕ್ಕಳು ನಮ್ಮನ್ನು ಫಾಲೋ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಅದನ್ನು ಫಾಲೋ ಮಾಡೋಕ್ಕಿಂತ ಮುಂಚೆ ಅದು ಯಾಕೆ ಬೇಕು ಅನ್ನೋದು ನಮಗೆ ಅರ್ಥ ಆಗಬೇಕು. ಅರ್ಥ ಆದಮೇಲೆ ಅದನ್ನು ನಾವು ಕಲಿಬೇಕು. ಇವತ್ತಿನ ದಿನಗಳಲ್ಲಿ ಯಾವುದನ್ನು ಕಲಿಯುವುದು ಕಷ್ಟ ಇಲ್ಲ. ಯಾಕಂದರೆ ಆನ್ಲೈನ್ ಎರ ಇದು. ಬೇಕಾದಷ್ಟು ಕೋರ್ಸ್ಗಳಿದೆ, ಬೇಕಾದಷ್ಟು ನಿಮಗೆ ವಿಡಿಯೋ ಸಿಕ್ಕುತ್ತೆ, ನಿಮಗೆ ಅಲರ್ಜಿ ಆಗುವಷ್ಟು ವಿಡಿಯೋ ಕಂಟೆಂಟ್ಗಳು ಯೂಟ್ಯೂಬಲ್ಲಿ ಸಿಕ್ಕುತ್ತೆ, ಫಾಲೋ ಮಾಡ್ಬೋದು. ಆದರೆ ಇದೆಲ್ಲನ್ನು ಮಾಡಲಿಕ್ಕೆ ಮೊದಲು ನಮ್ಮ ಮನಸ್ಸು ಬದಲಾಗಬೇಕು. ಸೊ ನಮ್ಮ ಮಕ್ಕಳನ್ನು ಬೆಳೆಸುವಾಗ, ಅವರನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕು ಅಂತ ನಾವು ಅಂದ್ಕೊಂಡಾಗ ಅದಕ್ಕೆ ಬೇಕಾದಾಗೆ ನಮ್ಮಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ, ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಳ್ಳಿಕ್ಕೆ ನಾವು ಸಾಧ್ಯವಾದರೆ ಮಾತ್ರ ನಮ್ಮ ಮಕ್ಕಳ ಜೀವನವನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ರಾತ್ರಿ ಮಲಗುವಂಥದ್ದು ಇರ್ಬೋದು. ಸೊ ಮಲಗುವ ಸಮಯ, ನೀವು ರಾತ್ರಿ 11 ಗಂಟೆಗೆ ಮಲಗುವ ಅಭ್ಯಾಸ ಮಾಡಿಕೊಂಡು, ಸೊ ಮಗುವು ಅಷ್ಟೊತ್ತಿಗೆ ಮಲಗಿ, ಕೆಲವ್ರದ್ದಿದೆ ಗೊತ್ತಿಲ್ಲ ನನಗೆ ನೆಕ್ಸ್ಟ್ ಏನಾಗ್ಬೋದು ಅಂತ, 11:30 12 ಗಂಟೆಗೆ ಮಲಗುವ ಪೇರೆಂಟ್ಸ್ ಇದ್ದಾರೆ. ಸೊ ಆಟೋಮೆಟಿಕ್ಕಾಗಿ ಮಗು ಬೆಳಗ್ಗೆ ಏಳೋದು 8 ಗಂಟೆಯೇ ಆಗುತ್ತೆ, ಯಾಕಂದರೆ ನಿದ್ರೆ ಕಡಿಮೆ ಆಗುತ್ತೆ. ಸೊ ಇವರು ಕೂಡ 11:30 12 ಗಂಟೆಗೆ ಮಲಗಿದರೆ ಇನ್ನು ಬೆಳಗ್ಗೆ ಇವರು ಎಷ್ಟು ಗಂಟೆಗೆ ಹೇಳ್ಬೋದು ಅನ್ನೋದನ್ನು ನಾವು ಲೆಕ್ಕ ಹಾಕ್ಬೋದು. ಇನ್ ಕೇಸ್ ಅವರು ಲೇಟಾಗಿ ಮಲಗಿ ಬೇಗ ಹೇಳ್ತಿದ್ದಾರೆ ಅಂತ ಹೇಳಿದರೆ, ಆ ನಿದ್ರಾಹೀನತೆ ಅವರಲ್ಲಿ ಉಂಟಾಗ್ತಿದೆ ಅಂದರೆ ಮುಂದಿನ ದಿನಗಳಲ್ಲಿ ಅದು ಕೂಡ ಅವರ ಒಂದು ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ಸೊ ಮಕ್ಕಳಿಗೆ ಒಳ್ಳೆಯ ನಿದ್ರೆ ತುಂಬ ಇಂಪಾರ್ಟೆಂಟ್ ಅವರ ಬೆಳವಣಿಗೆಗೆ. ಹಾಗಾಗಿ
ಬೇಗ ಮಲಗುವಂಥದ್ದು. ನೀನು ಮಲಗು ಅಂತ ಹೇಳಿ ಮಗುವಿಗೆ ಬೆಡ್ ಹಾಕಿ ಲೈಟ್ ಆಫ್ ಮಾಡಿ ಮಲಗಿಸಿ ನಾವು ಬಂದು ಮತ್ತೆ ಟಿ ವಿ ನೋಡ್ತಾ ಕೂತ್ರೆ, ಟಿ ವಿ ಆನ್ ಇದ್ದರೆ ಮಗು ಹೇಗೆ ಮಲಗಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ನಾವು ಕೂಡ ಮಗುವಿನ ಜೊತೆ ಬೇಗ ಮಲಗುವ ಅಭ್ಯಾಸ ಮಾಡೋದು. ಸೊ ಇದು ಟೋಟಲ್ ಆಗಿ ಬೆಳಗ್ಗೆಯಿಂದ ಸಂಜೆವರೆಗಿನ ರೊಟೀನ್ಗಳ ಬಗ್ಗೆ ನಾನು ಮಾತಾಡಿದೆ. ಇದು ಒಂದು ಜಸ್ಟ್ ಕಿರು ಪರಿಚಯ ಅಷ್ಟೇ. ಸೊ ಇದರ ಸಂಪೂರ್ಣ ಏನು ಇವತ್ತಿನ ಒಂದು ವಿಡಿಯೋದ ಮಾಹಿತಿ, ಇದರ ಹಿಂದೆ ಇರುವ ಕಲ್ಪನೆ ಏನಂತ ಹೇಳಿದರೆ, ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತ ನಮಗೆ ಮನಸ್ಸಲ್ಲಿ ಇರುತ್ತೋ ಆ ರೀತಿ ಆಗಲಿಕ್ಕೆ ಮೊದಲು ನಾವು ಪ್ರಯತ್ನ ಮಾಡಬೇಕು. ಸೊ ಆ ರೀತಿಯ ಪರಿವರ್ತನೆಯನ್ನು, ಬದಲಾವಣೆಯನ್ನು ನಮ್ಮಲ್ಲಿ ನಾವು ತಂದುಕೊಂಡಾಗ, ನಮ್ಮ ವ್ಯಕ್ತಿತ್ವದಲ್ಲಿ ನಾವು ಬದಲಾಯಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ನಮ್ಮ ಮಕ್ಕಳು ಅದನ್ನು ಖಂಡಿತವಾಗಿಯೂ ಫಾಲೋ ಮಾಡ್ತಾರೆ. ಪ್ರತಿ ಮಗುವಿಗೂ ತಂದೆ ತಾಯಿಯೇ ಮೊದಲ ರೋಲ್ ಮಾಡೆಲ್ ಆಗಬೇಕು. ಇಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ನೀವು ಅವರನ್ನು ಬದಲಾಯಿಸುವುದು ಕಷ್ಟ ಆಗುತ್ತೆ. ಬ್ಯಾಕ್ ಆನ್ಸರ್ಗಳು ರೆಡಿ ಆಗುತ್ತೆ. ನೀನೇನು ಮಾಡ್ತಾ ಇದ್ದೀಯಾ, ನೀನು ಬಾರಿಸ್ ಕರೆಕ್ಟ್ ಇದ್ದೀಯಾ, ಅಥವಾ ನೀನು ಯಾಕೆ ಹಾಗೆ ಮಾಡಿದೆ, ಈ ಕ್ವಶನ್ಸ್ಗಳು ಬರುತ್ತೆ. ಸೊ ಬಿ ಕೇರ್ಫುಲ್. ನಾಳೆ ನಿಮ್ಮ ಮಗು ನಿಮ್ಮ ವರ್ತನೆಗಳು, ನಿಮ್ಮ ತಪ್ಪುಗಳನ್ನು ಕಂಡುಹಿಡಿದು ಪ್ರಶ್ನೆ ಮಾಡುವ ಹಂತಕ್ಕೆ ಹೋಗ್ತಾ ಇದೆ ಅಂತ ಹೇಳಿದರೆ ನಿಮಗೆ ಇದು ಎಚ್ಚರಿಕೆಯ ಗಂಟೆ. ಸೊ ಪದೇ ಪದೇ ನಾನು ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದರೆ ಮುಂದೆ ನೀವು ಹೇಳುವ ಯಾವ ಮಾತನ್ನು ಕೂಡ ಆ ಮಗು ಕೇಳುವುದಿಲ್ಲ. ಈ ಥರದ ಹಲವು ಪ್ರಕರಣಗಳನ್ನು ನಾನು ಕಣ್ಣೆದುರಿಗೆ ನೋಡಿದ್ದೇನೆ, ಇವತ್ತಿಗೂ ನೋಡ್ತಾ ಇದ್ದೇನೆ. ಸೊ ಅದು ನನಗೆ ಒಂದು ಎಚ್ಚರಿಕೆಯ ಗಂಟೆ ಆಗಿತ್ತು. ಹಾಗಾಗಿ ನಾನು ಈ ವಿಷಯವನ್ನು ಸ್ಟ್ರೆಸ್ ಮಾಡಿ ನಿಮಗೆ ಹೇಳ್ತಾ ಇದ್ದೇನೆ. ಮಕ್ಕಳು ಬದಲಾಗಬೇಕು ಅಂತ ಬಯಸುವ ಮೊದಲು ನೀವು ಬದಲಾಗಿ. ಪರಿವರ್ತನೆ ಜಗದ ನಿಯಮ ಅಂತ ಹೇಳ್ತಾರೆ. ಸೊ ನಾವು ಬದಲಾಗಲಿಕ್ಕೆ ಯಾವುದೇ ಸಮಯ ಅಂತ ಫಿಕ್ಸ್ ಇರುವುದಿಲ್ಲ, ಅಥವಾ ಈಗ ನಾವೇನು ಮಾಡಲಿಕ್ಕೆ ಸಾಧ್ಯ ಅನ್ನುವ ಯಾವುದೇ ಲಿಮಿಟೇಷನ್ಸ್ಗಳು ಇರುವುದಿಲ್ಲ. ಮನುಷ್ಯ ಮನಸ್ಸು ಮಾಡಿದರೆ ಯಾವ ವಯಸ್ಸಿನಲ್ಲಿ ಬೇಕಿದ್ದರೂ ಬದಲಾಗ್ಬೋದು. ಸೊ ಯಾವಾಗ ಬೇಕಿದ್ದರೂ ಏನನ್ನು ಬೇಕಿದ್ರೂ ಸಾಧಿಸ್ಬೋದು. ಆದರೆ ಅದನ್ನು ಮಾಡುವ ಮನಸ್ಸು ನಮ್ಮಲ್ಲಿ ಇರಬೇಕು. ಅದಕ್ಕೆ ಹಿರಿಯರು ಹೇಳುವಂಥದ್ದು ಮನಸ್ಸಿದ್ದರೆ ಮಾರ್ಗ ಅಂತ. ಮಕ್ಕಳನ್ನು ಉತ್ತಮವಾದ ರೀತಿಯಲ್ಲಿ ಬೆಳೆಸಬೇಕು ಅಂತ ಹೇಳಿದರೆ ಮೊದಲು ನಿಮ್ಮಲ್ಲಿ ಉತ್ತಮ ಗುಣಗಳನ್ನು ತಂದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ನಾವು ಬದಲಾಗದಿದ್ದರೆ ನಮ್ಮ ಮಕ್ಕಳನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಇದನ್ನು ಬೇರೆಯವ್ರ ಜೊತೆ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ, ಅಥವಾ ಇದು ನೀವು ಹೇಳಿದ ಮಾತು ಸರಿ ಇಲ್ಲ ಅರ್ಚನಾ ಅವರೇ ಅನಿಸಿದರೆ, ಸೊ ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ತುಂಬ ಖುಷಿಯಾಗುತ್ತೆ ನಿಮ್ಮ ಫೀಡ್ಬ್ಯಾಕಿಂದ. ಆ್ಯಂಡ್ ಸೇಮ್ ಟೈಮ್ ಇಂತಹದ್ದೇ ಅನೇಕ ಪೇರೆಂಟಿಂಗ್ಗಳ ಒಂದು ಸಮೂಹ ವಿಡಿಯೋಗಳು ಇನ್ನು ಮುಂದೆ ನಿಮ್ಮನ್ನೇ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಸೊ ಹಂತ ಹಂತವಾಗಿ ನಾನು ಈ ಒಂದು ವಿಡಿಯೋ ಸೀರೀಸ್ಗಳನ್ನು ರೆಕಾರ್ಡ್ ಮಾಡ್ತಾ ಇದ್ದೇನೆ. ಇದು ನಿಮಗೆ ಉಪಯುಕ್ತ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಜೈ ಗುರುದೇವ್. ನಮಸ್ತೆ.